ವೆಲ್ಕಮ್ ಟು ಗೌರಿ ಶಕಿ ಸ್ಟುಡಿಯೋದ ಆಸ್ ಪ್ರೋಗ್ರಾಮ್. ಇವತ್ತಿನ ವಿಡಿಯೋನಲ್ಲಿ ನಾನು ಏರೋಪ್ಲೇನ್ಸ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಅದರ ಸೇಫ್ಟಿ ಬಗ್ಗೆ ಮಾತಾಡ್ತೀನಿ. ಇಲ್ಲೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಡಿಯೋ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಆರ್ ಏರೋಪ್ಲೇನ್ಸ್ ಟ್ರೂಲಿ ಸೇಫ್? ನೋಡಿ, ಇಲ್ಲೊಂದು ಕಾನ್ಸೆಪ್ಟ್ ತೋರಿಸ್ತಾ ಇದ್ದಾರೆ. ಈ ಕ್ಯಾಬಿನ್ನು, ಪ್ಯಾಸೆಂಜರ್ ಕ್ಯಾಬಿನ್ನು ಡಿಟ್ಯಾಚಬಲ್ ಕ್ಯಾಬಿನ್ನು. ಸೊ ನೀಟಾಗಿ ಇಟ್ ಫಿಟ್ಸ್ ಇನ್ ಟು ದಿ ಏರೋಪ್ಲೇನ್ ಕೆಳಗೆ ಫಿಟ್ ಆಗುತ್ತೆ. ಆಮೇಲೆ ಏರೋಪ್ಲೇನು ಟೇಕ್ ಆಫ್ ಇಟ್ ಶೋಸ್ ಎಲ್ಲಿದೆ ಅಂತ. ಕೆಳಗೆ ಲಗೇಜಿಗೆ ಜಾಗ ಇದೆ ಈ ಜಾಗದಲ್ಲಿ, ಮೇಲೆ ಪ್ಯಾರಾಶೂಟ್ಸ್ಗೆ ಜಾಗ ಇದೆ. ಸೊ ಏನಾದ್ರು ಎಮರ್ಜೆನ್ಸಿ ಆಯಿತು ಅಂದರೆ ಆ ಪ್ಯಾಸೆಂಜರ್ ಕ್ಯಾಬಿನ್ ಡಿಟ್ಯಾಚ್ ಆಗುತ್ತೆ, ಆಮೇಲೆ ನೆಲದ ಮೇಲೆ ಲ್ಯಾಂಡ್ ಆಗುತ್ತೆ, ಆಮೇಲೆ ನೀರಲ್ಲೂ ಲ್ಯಾಂಡ್ ಆಗುತ್ತೆ. ಯಾಕಂದರೆ ಅದಕ್ಕೆ ಫ್ಲೋಟೇಷನ್ ಡಿವೈಸಸ್ ಇದೆ, ನೀರಲ್ಲೂ ಲ್ಯಾಂಡ್ ಆಗುತ್ತೆ. ಸೊ ಇದು ಡಿಟ್ಯಾಚಬಲ್ ಕ್ಯಾಬಿನ್ ಅಂತ ಹೇಳ್ತಾರೆ ಏರೋಪ್ಲೇನ್ಗೆ. ಸೊ ಇದನ್ನು ನಾವು ಏನಕ್ಕೆ ಈ ಡಿಟ್ಯಾಚಬಲ್ ಕ್ಯಾಬಿನ್ ನಾವು ಏನಕ್ಕೆ ಮಾಡ್ತಿಲ್ಲ ಅಂತ, ವೈ ಆರ್ ದೇ ನಾಟ್ ಇಂಪ್ಲಿಮೆಂಟಿಂಗ್ ಡಿಟ್ಯಾಚಬಲ್ ಕ್ಯಾಬಿನ್ಸ್ ಪ್ಯಾಸೆಂಜರ್ ಏರೋಪ್ಲೇನ್, ಎಸ್ಪೆಷಲಿ ಪ್ಯಾಸೆಂಜರ್ ಏರೋಪ್ಲೇನ್ಗೆ ಏನಕ್ಕೆ ಇದು ಮಾಡಬಾರ್ದು ಅಂತ. ಸೊ ಒಂದು ರೀಸನ್ ಏನು ಹೇಳ್ತಾರೆ ಅಂದರೆ, ಏರೋಪ್ಲೇನ್ಸ್ ಆರ್ ವೆರಿ ಸೇಫ್ ಅಂತ ಹೇಳ್ತಾರೆ. ಆಮೇಲೆ ಮಾರ್ಕೆಟಿಂಗು ತುಂಬ ಮಾಡಾಕಿದ್ದಾರೆ, ಏರೋಪ್ಲೇನ್ ತುಂಬ ಸೇಫು, ನೀವು ಪ್ಲೇನಲ್ಲಿ ಸಾಯಲ್ಲ, ನೀವು ಯು ಆರ್ ಮೋರ್ ಲೈಕ್ಲಿ ಟು ಡೈ ಆನ್ ದ ವೇ ಟು ದ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಯು ಆರ್ ಮೋರ್ ಲೈಕ್ಲಿ ಟು ಡೈ ದ್ಯಾನ್ ಇನ್ ಅನ್ ಏರೋಪ್ಲೇನ್ ಅಂತ ಹೇಳ್ತಾರೆ. ಅಂತ ಹೇಳಿ ಇದನ್ನು ತುಂಬ ಡಿಸೆಮಿನೇಟ್ ಆಗಿದೆ ಈ ಐಡಿಯಾ ದಟ್ ಏರೋಪ್ಲೇನ್ಸ್ ಆರ್ ಇನ್ಕ್ರೆಡಿಬ್ಲಿ ಸೇಫ್ ಅಂತ. ಬಟ್ ಆರ್ ದೇ ರಿಯಲಿ ಸೇಫ್? ಅದನ್ನು ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೋರ್ ಮಾಡ್ತೇನೆ. ಸೊ ನಾನು ನಿಮಗೆ ಒಂದು ಡಿಟ್ಯಾಚಬಲ್ ಕ್ಯಾಬಿನ್ ತೋರಿಸ್ತೆ. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಇಲ್ಲಿ ನಿಮಗೆ ತೋರಿಸ್ತೀನಿ. ಈ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಇದು 1982 ಇಂದ ಸ್ಟ್ಯಾಟಿಸ್ಟಿಕ್ಸು. ನಂಬರ್ ಆಫ್ ಕ್ರ್ಯಾಶಸ್ 3593 ಏರೋಪ್ಲೇನ್ ಕ್ರ್ಯಾಶಸ್ ಆ ಇಯರ್ನಲ್ಲಿ, 1982ನಲ್ಲಿ. ಆಮೇಲೆ ಫೇಟಲ್ ಇಂಜುರೀಸ್ 1585. 1982ನಲ್ಲಿ 1500 ಜನ ದೇ ಹ್ಯಾವ್ ಡೈಡ್ ಡ್ಯೂ ಟು ಏರೋಪ್ಲೇನ್ ಕ್ರ್ಯಾಶಸ್. ಆಮೇಲೆ ಮೈನರ್ ಇಂಜುರೀಸ್ ಆಗಿರೋರು ಆಲ್ಮೋಸ್ಟ್ 1000. ಈ ಟ್ರೆಂಡ್ ನೋಡಿ, ಈ ಟೇಬಲ್ನಲ್ಲಿ ಡೆತ್ಸ್ ನೋಡಿ, 1200 1983ನಲ್ಲಿ, 1984ಅಲ್ಲಿ ಮತ್ತೆ 1800, 1200, 1986ಅಲ್ಲಿ ನೋಡಿ ಈ ಚಾರ್ಟಲ್ಲಿ ನೋಡಿ, ಇವರೆಲ್ಲ ದೇ ಹ್ಯಾವ್ ಡೈಡ್, ಆಲ್ ದೀಸ್ ಪೀಪಲ್ ಹ್ಯಾವ್ ಡೈಡ್ ಡ್ಯೂ ಟು ಏರೋಪ್ಲೇನ್ ಕ್ರ್ಯಾಶಸ್. ಸೊ ಇಷ್ಟೊಂದು ಜನ ಸಾಯ್ತಾ ಇರಬೇಕಾದ್ರೆ ಏರೋಪ್ಲೇನ್ ಇಂಜಿನಿಯರ್ಸ್ ಏನಕ್ಕೆ ಡಿಟ್ಯಾಚಬಲ್ ಕ್ಯಾಬಿನ್ ಮಾಡ್ತಿಲ್ಲ ಅನ್ನೋದು ನನಗೆ ನಂಬರ್ 1 ಕ್ವೆಶನ್. ಅದು ಏನಕ್ಕೆ, ವೈ ನಾಟ್ ಅಂತ. ಅಷ್ಟೊಂದು ಟೆಕ್ನಿಕಲಿ ಇಂಜಿನಿಯರಿಂಗ್ ಚಾಲೆಂಜ್ ಅಲ್ಲ ಅದು. ಇಟ್ ಈಸ್ ನಾಟ್ ಎಟ್ ಆಲ್ ಎ ಚಾಲೆಂಜ್. ಆರಾಮಾಗಿ ಇಂಜಿನಿಯರ್ಸ್ ಕ್ಯಾನ್ ಡಿಸೈನ್ ದಿಸ್ ಆ್ಯಂಡ್ ಇಂಪ್ಲಿಮೆಂಟ್ ಇಟ್. ಸೊ ಇಷ್ಟು ಜನ ಸಾಯ್ತಾ ಇರಬೇಕಾದ್ರೆ ನೋಡಿ, ಈವನ್ 2000 ಈ ಟೇಬಲಲ್ಲಿ 2019ಗೆ ಎಂಡ್ ಆಗಿದೆ. 2019ನಲ್ಲಿ 640 ಕ್ರ್ಯಾಶಸ್ ಆಗಿದೆ, 477 ಜನ ಸತ್ತೋಗಿದ್ದಾರೆ. ಸೊ ಇವ್ರನ್ನೆಲ್ಲ ಉಳಿಸ್ಕೋಬೋದಲ್ವಾ ಅಂತ ಅನಿಸುತ್ತೆ ನನಗೆ. ಇವರೆಲ್ಲ ಯು ಕ್ಯಾನ್ ಸೇವ್ ದೀಸ್ ಲೈಫ್ಸ್. ಸಿಂಪಲ್ ಡಿಸೈನ್ ಚೇಂಜ್, ಸಿಂಪಲ್ ಇಂಜಿನಿಯರಿಂಗ್ ಡಿಸೈನ್ ಚೇಂಜ್ ಮಾಡಿದ್ರೆ ಯು ಕ್ಯಾನ್ ಸೇವ್. ಲಾಸ್ಟ್ ಇಯರ್ 2019ನಲ್ಲಿ ಯು ಕುಡ್ ಹ್ಯಾವ್ ಸೇವ್ಡ್ 500 ಜನ ಸೇವ್ ಮಾಡ್ಬೋದಾಗಿತ್ತು. ದೇ ಆಲ್ ಡೈಡ್. ಯಾಕೆ? ಇವ್ರನ್ನೆಲ್ಲ ಉಳಿಸ್ಕೋಬೋದಲ್ವಾ ಅಂತ ಅನಿಸುತ್ತೆ ನನಗೆ. ಸೊ ನಾನು ಈ ಥರ ಏನಂತಾರೆ, ಇದು ಕೇರ್ಲೆಸ್ನೆಸ್ಸು ಅಥವಾ ವಿಲ್ಫುಲ್ಲಿ ಇಗ್ನೊರೆಂಟ್ ಏನಂತಾರೆ, ಲಾ ಟರ್ಮ್ ಒಂದಿದೆ, ಏನಂತಾರೆ ಅಂದರೆ ಕ್ರಿಮಿನಲ್ ನೆಗ್ಲಿಜೆನ್ಸ್ ಅಂತ ಹೇಳ್ತಾರೆ. ಕ್ರಿಮಿನಲ್ ನೆಗ್ಲಿಜೆನ್ಸ್ ಏನು ಅಂದರೆ, ಒಂದು ಯಾವುದಾದ್ರೂ ಕ್ರೈಮ್ನ ಆಗುತ್ತೆ ಅಂತ ಗೊತ್ತಿದ್ದೂ ಅವರು ಅದನ್ನು ಆ್ಯಕ್ಟ್ ಮಾಡಲಿಲ್ಲ. ಅವರು ಗೊತ್ತಿದ್ರೂ ಒಂದೇನೋ ನಡೀತಾ ಇದೆ ಕೆಟ್ಟದು, ಬಟ್ ಅವ್ರಿಗೆ ಗೊತ್ತಿದ್ರೂ ಅವ್ರು ಅದನ್ನು ಸ್ಟಾಪ್ ಮಾಡದೇ ಇರ್ತಾರೆ. ಅದನ್ನು ಕ್ರಿಮಿನಲ್ ನೆಗ್ಲಿಜೆನ್ಸ್ ಅಂತ ಹೇಳ್ತಾರೆ. ಇದು ಕ್ರಿಮಿನಲ್ ನೆಗ್ಲಿಜೆನ್ಸ್ ನನಗೆ ಕೇಳಿದ್ರೆ. ಇವಾಗ ಕಂಪೇರ್ ಮಾಡೋಣ ಓಷನ್ ಲೈನರ್ಸ್. ಇವಾಗ ಶಿಪ್ಸ್ ಎಲ್ಲ ಹೋಗ್ತಾ ಇದೆಯಲ್ಲ, ಓಷನ್ ಲೈನರ್ಸು, ಇದು ಏರ್ಲೈನರ್ ಮಾಡ್ತಾ ಇರೋದು. ಈ ಥರ ಓಷನ್ ಲೈನರ್ಸು ಇದೆ. ಓಷನ್ ಲೈನರ್ಸಲ್ಲಿ ಶಿಪ್ಸ್ ಹೋಗ್ತಾ ಇರ್ತವೆ. ಇವಾಗ ಎಲ್ಲರಿಗೂ ಗೊತ್ತು ಫೇಮಸ್ ಶಿಪ್ ಆ್ಯಕ್ಸಿಡೆಂಟ್ ಟೈಟಾನಿಕ್ ಸಿಂಕ್ ಆದಾಗ ಎಷ್ಟೋ ಸಾವಿರ ಮಂದಿ ಸತ್ತೋದ್ರು. ಸೊ ಐ ಥಿಂಕ್ 1700 2000, ಐ ಥಿಂಕ್ 2000 ಪೀಪಲ್, 2000 ಜನ ಏನೋ ಸತ್ತೋದ್ರು. ಅವ್ರು ಏನಕ್ಕೆ ಸತ್ತೋದ್ರು ಅಂದರೆ, ಎಲ್ರಿಗೂ ಗೊತ್ತು ಟೈಟಾನಿಕ್ನಲ್ಲಿ ಲೈಫ್ ಬೋಟ್ಗಳು ಇರಲಿಲ್ಲ, ಎಲ್ರಿಗೆ ಸಾಲೋಷ್ಟು ಲೈಫ್ ಬೋಟ್ ಇರಲಿಲ್ಲ. ಸೊ ಆ ಆ್ಯಕ್ಸಿಡೆಂಟ್ನಲ್ಲಿ ಶಿಪ್ ಸಿಂಕ್ ಆಗೋದಾಗ
ಎಷ್ಟೊಂದು ಜನ ಸತ್ತರು, ಹೈಪೋಥರ್ಮಿಯಿಂದ ಸತ್ತೋದ್ರು. ಕೆಲವರು ಮಾತ್ರ ಉಳ್ಕೊಂಡ್ರು. ಅವರು ಯಾರು ತುಂಬ ರಿಚ್ ಫಸ್ಟ್ ಕ್ಲಾಸ್ ಸಿಟಿಸನ್ಸು. ಅವ್ರಿಗೆ ಬೋಟ್ಗಳು ಕೊಟ್ಟಿದ್ರು, ಅವರು ಬೋಟ್ನಲ್ಲಿ ರೋ ಮಾಡ್ಕೊಂಡು ಸೈಡ್ಗೆ ಹೋದರು. ಆಮೇಲೆ ಶಿಪ್ ಸಿಂಕ್ ಆಗೋಯ್ತು. ಸೊ ಮಿಕ್ಕಿದವರೆಲ್ಲ ಹಂಗೆ ಸತ್ತೋದ್ರು. ಆ ಟೈಟಾನಿಕ್ ಆಕ್ಸಿಡೆಂಟ್ ನಡೆದ ಮೇಲೆ ಓಷನ್ ಲೈನರ್ಸ್ ಎಲ್ಲ ರೆಗ್ಯುಲೇಷನ್ಸ್ ಚೇಂಜ್ ಮಾಡಿದ್ರು. ಏನಂತ ಚೇಂಜ್ ಮಾಡಿದ್ರು ಅಂದರೆ, ಎನಿ ಶಿಪ್, ಯಾವುದೇ ಶಿಪ್ ಸೇಲ್ ಮಾಡಿದ್ರೆ ಅಲ್ಲಿ ಎಷ್ಟು ಜನ ಶಿಪ್ ಮೇಲೆ ಇರ್ತಾರೋ ಅಷ್ಟು ಜನಕ್ಕೆ ಸಾಕಾಗೋಷ್ಟು ಲೈಫ್ ಬೋಟ್ಗಳು ಇರಬೇಕು ಅಂತ ರೂಲ್ ಮಾಡಿದ್ರು. ಅಂತ ರೂಲ್ ಮಾಡಿ ಅದನ್ನು ಚಾಲಿಸ್ಕೊಂಡು ಇವತ್ತಿನ ದಿನ ಶಿಪ್ ಮಾಡರ್ನ್ ಶಿಪ್ಸ್ ಆರ್ ವೆರಿ ಅಡ್ವಾನ್ಸ್ಡ್. ಮಾಡರ್ನ್ ಶಿಪ್ಗಳು ತುಂಬ ಅಡ್ವಾನ್ಸ್ ಶಿಪ್ಗಳು. ಅವರು ರೆಗ್ಯುಲರಾಗಿ ಸಿಂಕೇ ಆಗಲ್ಲ, ವೆರಿ ರೇರ್ಲಿ ಸಿಂಕ್ ಆಗುತ್ತೆ. ಅಂದ್ರೂ ದೇ ಆರ್ ಕ್ಯಾರಿಯಿಂಗ್ ಲೈಫ್ ಬೋಟ್ಸ್. ಅಂದ್ರೂ ಲೈಫ್ ಬೋಟ್ ಕ್ಯಾರಿ ಮಾಡ್ತಾಯಿದ್ದಾರೆ. ಈ ಏರೋಪ್ಲೇನ್ ಅವ್ರ ಏರೋಪ್ಲೇನ್ ಲಾಜಿಕ್ ಯೂಸ್ ಮಾಡಿದ್ರೆ, ಅವರು ಇಂಜಿನಿಯರ್ಗಳ ಲಾಜಿಕ್ ನಾವು ಯೂಸ್ ಮಾಡಿದ್ರೆ, ನಾವು ಡಿಟ್ಯಾಚಬಲ್ ಕ್ಯಾಬಿನ್ ಯಾಕೆ ಮಾಡಲ್ಲ ಅಂದರೆ, ನಾನು ಆ್ಯಕ್ಚುಲಿ ಒಂದು ಇಮೇಲ್ ಬರೆದಿದ್ದೆ ಈ ಕ್ಯಾಬಿನ್ ಮ್ಯಾನುಫ್ಯಾಕ್ಚರರ್ಸ್ಗೆ. ನಾನು ಬರೆದು ಕೇಳಿದ್ದೆ, ಕ್ಯಾಬಿನ್ನ ಡಿಟ್ಯಾಚಬಲ್ ಮಾಡಿ, ಏನಾದರೂ ಎಮರ್ಜೆನ್ಸಿ ಆಯಿತು ಅಂದರೆ ಕ್ಯಾಬಿನ್ಸ್ ಡಿಟ್ಯಾಚ್ ಆಗಿ ಆಮೇಲೆ ಯು ಕ್ಯಾನ್ ಸೇವ್ ಲೈವ್ಸ್ ಅಂತ ಇಮೇಲ್ ಬರೆದ್ರೆ, ಅವ್ರು ನಂಗೆ ಏನು ರೆಸ್ಪಾಂಡ್ ಮಾಡಿದ್ರು ಅಂದರೆ, ಡಿಟ್ಯಾಚಬಲ್ ಕ್ಯಾಬಿನ್ ಮಾಡಿದ್ರೆ ಏರೋಪ್ಲೇನ್ದು ತೂಕ ಜಾಸ್ತಿ ಆಗುತ್ತಂತೆ. ಏರೋಪ್ಲೇನ್ ತೂಕ ಜಾಸ್ತಿ ಆಗುತ್ತೆ, ಅದಕ್ಕೆ ಅದನ್ನು ಮಾಡೋಕ್ಕೆ ಹೋಗಲ್ಲ. ಏರೋಪ್ಲೇನ್ಸ್ ಆರ್ ಸೇಫು, ತುಂಬ ರೇರಾಗಿ ಕ್ರ್ಯಾಶ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಓಷನ್ ಲೈನರ್ಸಿಂದ ಕಲಿಯೋದು ಎಷ್ಟೊಂದಿದೆ. ಇವತ್ತಿಗೂ ಓಷನ್ ಲೈನರ್ಸು ದೇ ಡೋಂಟ್ ಸಿಂಕ್, ವೆರಿ ರೇರ್ಲಿ ಸಿಂಕ್ ಆಗುತ್ತೆ. ಅಂದ್ರೂ ಅವ್ರು ಲೈಫ್ ಬೋಟ್ ಕ್ಯಾರಿ ಮಾಡ್ತಾರೆ. ಸೊ ಏರೋಪ್ಲೇನ್ನಲ್ಲಿ ಒಂದು ಇಕ್ವಿವೆಲೆಂಟ್ ಆಫ್ ಲೈಫ್ ಬೋಟ್ ಅನ್ನೋದು ಇರಬೇಕು ಅಂತ ಅನಿಸುತ್ತೆ ನನಗೆ. ಡಿಟ್ಯಾಚಬಲ್ ಕ್ಯಾಬಿನ್ ಬಂದು ಇಟ್ ಈಸ್ ಅ ಲೈಫ್ ಬೋಟ್. ಎವ್ರಿ ಏರೋಪ್ಲೇನ್ ಶುಡ್ ಬಿ ಮ್ಯಾನುಫ್ಯಾಕ್ಚರ್ಡ್ ವಿತ್ ಎ ಡಿಟ್ಯಾಚಬಲ್ ಕ್ಯಾಬಿನ್ ಅಂತ ನನಗೆ ತುಂಬ ಸ್ಟ್ರಾಂಗ್ ಆಗಿ ಫೀಲ್. ನಾನು ಯಾಕಂದರೆ ಆಲ್ ದೀಸ್ ಲೈಫ್ಸ್ ಕ್ಯಾನ್ ಬಿ ಸೇವ್ಡ್. ಎಲ್ಲ ಸಾವಿರ ಎವ್ರಿ ಇಯರ್ ಥೌಸಂಡ್ಸ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ದಿಸ್ ಒಂದು ಸಿಂಪಲ್ ಡಿಟ್ಯಾಚಬಲ್ ಕ್ಯಾಬಿನ್ ಮಾಡದೇ ಇದ್ದಿದ್ದರಿಂದ. ನಾವು ಓಷನ್ ಲೈನರ್ಸ್ನ ಅವ್ರನ್ನ ನೋಡಿ ಅವ್ರ ಥಿಂಕಿಂಗು ಮತ್ತು ನಮ್ಮ ಏರೋಪ್ಲೇನ್ ಏರ್ಲೈನರ್ಸ್ ಥಿಂಕಿಂಗ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಏರೋಪ್ಲೇನ್ ಅವ್ನು ಕೇಳಿದ್ರೆ ತೂಕ ಜಾಸ್ತಿ ಆಗುತ್ತೆ ಅಂತ. ನನಗೆ ಲಿಟ್ರಲಿ ಇಮೇಲ್ ಬರೆದಿದ್ದಾನೆ, ತೂಕ ಜಾಸ್ತಿ ಆಗುತ್ತೆ ಅಂತ ಏರೋಪ್ಲೇನ್ದು ಡಿಟ್ಯಾಚಬಲ್ ಕ್ಯಾಬಿನ್ ಮಾಡಬೇಕು ಅಂತಂದರೆ. ಆಮೇಲೆ ಹೇಳ್ತಾನೆ ತುಂಬ ಸೇಫು, ರೇರಾಗಿ ಕ್ರ್ಯಾಶ್ ಆಗುತ್ತೆ ಅಂತ. ನಾವು ಸ್ಟ್ಯಾಟ್ಸ್ ತೆಗೆದ್ರೆ 2019 477 ಪೀಪಲ್ ಹ್ಯಾವ್ ಡೈಡ್. ಸೊ ಇವ್ರನ್ನೆಲ್ಲ ಉಳಿಸ್ಕೋಬೋದು. ಇದು ಕ್ರಿಮಿನಲ್ ನೆಗ್ಲಿಜೆನ್ಸ್ ಆಗ್ತಾ ಇದೆ ಅಂತ ನನ್ನ ಭಾವನೆ. ಏರ್ಲೈನರ್ಸ್ ಇಂಡಸ್ಟ್ರಿನಲ್ಲಿ ಅವ್ರ ಮೈಂಡ್ಸೆಟ್ಟೇ ಚೇಂಜ್ ಆಗಬೇಕು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಅವ್ರ ಮೈಂಡ್ಸೆಟ್ ಚೇಂಜ್ ಆಗಬೇಕು ಅಂತ. ಈ ಥರ ಒಬ್ಬರು ಸತ್ತೋದ್ರೂ ಈಸ್ ಅ ಪ್ರಾಬ್ಲಮ್. ಯಾರೋ ಒಬ್ಬರು ಸತ್ತೋಗ್ತಾ ಇರ್ತಾರೆ, ಅವ್ರು ಪರವಾಗಿಲ್ಲ ಬಿಡಿ, ಅವರು ಒಬ್ಬರು ಸತ್ತೋದ್ರೆ ಒಬ್ರಿಗೋಸ್ಕರ ನಾವು ಡಿಟ್ಯಾಚಬಲ್ ಕೇಬಿನ್ ಮಾಡೋಕ್ಕಾಗಲ್ಲ ಅಂತ ಆ ಒಂದು ಥಿಂಕಿಂಗ್ ಇದೆ ಏರ್ಲೈನ್ ಇಂಡಸ್ಟ್ರಿನಲ್ಲಿ. ಅದು ಚೇಂಜ್ ಆಗಬೇಕು ಅಂತ ನನಗನ್ಸುತ್ತೆ. ಸೊ ಈ ಥರ ನಡೀತಾನೆ ಇದೆ ಎವ್ರಿ ಇಯರ್. ಇದು 2019 ಎಂಡ್ ಆಗಿದೆ. ಐ ಆಮ್ ಶ್ಯೂರ್ 2020 ಆಗಿರುತ್ತೆ, 21 ಆಗಿರುತ್ತೆ ಸಮ್ ಕ್ರ್ಯಾಶಸ್. ಯಾರೊಬ್ಬರು ಎಲ್ಲೋ ಸಾಯ್ತಾನೆ ಇರ್ತಾರೆ. ಸೊ ನಾನು ಯಾರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ನನಗೆ ಅನಿಸುತ್ತೆ. ಯಾರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ? ಇಲಾನ್ ಮಸ್ಕ್ ಬರಬೇಕಾ? ಇಲಾನ್ ಮಸ್ಕ್ ಅವ್ರು ಬಂದು ಅವರು ಏರೋಪ್ಲೇನ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರೆ, ಅವರು ಸ್ಪೇಸ್ ಎಕ್ಸ್ ಅವ್ರ ರಾಕೆಟ್ಸ್ನೆಲ್ಲ ಚೇಂಜ್ ಮಾಡಿದ್ದಾರೆ. ರಾಕೆಟ್ ಇಂಡಸ್ಟ್ರಿನೇ ಚೇಂಜ್ ಮಾಡೋಕ್ಕಿದ್ದಾರೆ ಇದು ಸ್ಪೇಸ್ ಎಕ್ಸಿಂದ. ಸೊ ನನಗೆ ಏನು ಅನಿಸುತ್ತೆ ಅಂದರೆ, ಇಲಾನ್ ಮಸ್ಕ್ ಅವರು ಏರೋಪ್ಲೇನ್ ಇಂಡಸ್ಟ್ರಿಗೆ ಬಂದರೆ ಈ ಸೇಫ್ಟಿ, ಈ ಡಿಟ್ಯಾಚಬಲ್ ಕ್ಯಾಬಿನ್ ಅನ್ನೋದನ್ನು ಹಿ ವಿಲ್ ಮೇಕ್ ಇಟ್ ರಿಯಾಲಿಟಿ ಅಂತ ಅನಿಸುತ್ತೆ. ಅಂಥ ಥಿಂಕಿಂಗೇ ಬೇಕು, ಅಂಥವ್ರಿಗೇ ಇದು ಮಾಡಬೇಕು ಅಂತ ಅನಿಸುತ್ತೆ. ಮಿಕ್ಕಿದವ್ರಿಗೆ ಅನ್ನಿಸ್ತಾ ಇಲ್ಲ ಏನಕ್ಕೋ. ಇದು ಏರ್ಲೈನ್ ಇಂಡಸ್ಟ್ರಿ ಅವರ ಸ್ಯಾಡ್ ಸ್ಟ್ಯಾಟಿಸ್ಟಿಕ್. ಇದು ವೆರಿ ಸ್ಯಾಡ್ ಸ್ಟ್ಯಾಟಿಸ್ಟಿಕ್. ನೋಡಿ, ಇವರೆಲ್ಲ ಥೌಸಂಡ್ಸ್ ಆಫ್ ಪೀಪಲ್ ದೇ ಕ್ಯಾನ್ ಬಿ ಸೇವ್ಡ್. ಇನ್ನು 1970s ಇನ್ನೂ ಜಾಸ್ತಿ ಜನ ಸತ್ತೋಗಿದ್ದಾರೆ. ಇದು 1982 ಚಾರ್ಟ್ ಸ್ಟಾರ್ಟ್ ಆಗ್ತಾ ಇದೆ. 1970s ಇನ್ನೂ ಜಾಸ್ತಿ ಜನ ಐ ಥಿಂಕ್ 2500 ಮೇಲೆ ಸತ್ತೋಗಿದ್ದಾರೆ ಪರ್ ಇಯರ್ 1970s. ಸೊ ನನಗೆ ನೋಡಿ, ಇಲ್ಲೊಂದು ಗ್ರಾಫ್ ಇದೆ. ಇದೆಲ್ಲ ನಂಬರ್ ಆಫ್ ಫೆಟಾಲಿಟೀಸು, ಆಕ್ಸಿಡೆಂಟ್ಸು ಓವರ್ ದಿ ಇಯರ್. ಇದು 2015 ಡೇಟಾ ಇದು. ಸೊ ನಾನು ಯೋಚನೆ ಮಾಡ್ತಾಯಿದ್ದೆ, ಅದಕ್ಕೆ ನನ್ನ ಒಂದು ಒಪಿನಿಯನ್ನ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ. ಡಿಟ್ಯಾಚಬಲ್ ಕ್ಯಾಬಿನ್ ಮಾಡ್ಬೋದಾ, ಮಾಡಬೇಕಾ? ಏರೋಪ್ಲೇನ್ಗೆ ಲೈಫ್ ಬೋಟ್ ಅನ್ನೋದು ಇರಬೇಕಾ? ಇಕ್ವಿವೆಲೆಂಟ್ ಆಫ್ ಅ ಲೈಫ್ ಬೋಟ್ ಇರಬೇಕಂತ ನನಗೆ ಅನಿಸುತ್ತೆ. ನಿಮ್ಗೆ ಅದು ಅನಿಸ್ತಾ ಇದೆಯಾ ಅಂತ ಅನಿಸಿದೆಯೋ, ಅಥವಾ ನಿಮ್ಗೆ ಅದು ಬೇಡ ಅನಿಸ್ತಾ ಇದೆಯೋ, ನಿಮ್ಮ ಒಪಿನಿಯನ್ನ ನೀವು ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ರೆಸ್ಪಾಂಡ್ ಮಾಡ್ತೇನೆ. ಇದಿತ್ತು ನನ್ನ ಸಣ್ಣ ವಿಡಿಯೋ ಏರೋಪ್ಲೇನ್ ಮತ್ತು ಸೇಫ್ಟಿ ಬಗ್ಗೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋಲ್ಲಿ ಸಿಗೋಣ.